ರೆಸಾರ್ಟ್ನಲ್ಲಿ ಎಐಎಡಿಎಂಕೆ ಶಾಸಕರಿಗೆ ಐಷಾರಾಮಿ ಆತಿಥ್ಯವನ್ನ ನೀಡಲಾಗ್ತಾ ಇದೆ. ಶಾಸಕರಿಗಾಗಿ ಬೊಂಬಾಟ್ ಬ್ರೇಕ್ಫಾಸ್ಟ್, ಭರ್ಜರಿ ಲಂಚ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ರೆಸಾರ್ಟ್ನಿಂದ ಶಾಸಕರು ಹೈಜಾಕ್ ಆಗದಂತೆ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗೆ ರೆಸಾರ್ಟ್ನಲ್ಲಿ ಮೊಬೈಲ್ ಬಳಕೆ ಬಂದ್ ಆಗಿದೆ, ನ್ಯೂಸ್ ಪೇಪರ್ ಬಂದ್ ಆಗಿದೆ, ಇಂಟರ್ನೆಟ್ ಬಳಕೆಯನ್ನ ಮಾಡದಂತೆ ಶಾಸಕರಿಗೆ ಸೂಚನೆಯನ್ನ ಕೊಡಲಾಗಿದೆ. ಹಾಗೆ ರೆಸಾರ್ಟ್ಗೆ ಪತ್ರಕರ್ತರ ಪ್ರವೇಶಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಸದ್ಯ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ 96 ಮಂದಿ ಶಾಸಕರು ಇದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಶಶಿಕಲಾ ಅವರ ಬೆಂಬಲಿತ ಶಾಸಕರು ಸದ್ಯ ರೆಸಾರ್ಟ್ ನಲ್ಲಿ ಇದ್ದಾರೆ. ಚೆನ್ನೈನ ಹೊರವಲಯದ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆ ರೆಸಾರ್ಟ್ ನಲ್ಲಿ ಶಾಸಕರಿಗಾಗಿ ಅಂದ್ರೆ ಈಗ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಶಿಕಲಾ ಅವರ ಬೆಂಬಲಿತ ಶಾಸಕರಿಗಾಗಿ ಭೂರಿ ಭೋಜನದ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನದ ಲಂಚ್ಗಾಗಿ ಬಹಳ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಯಾಕಂತ ಅಂದ್ರೆ ಅವರೆಲ್ಲರೂ ಕೂಡ ರೆಸಾರ್ಟ್ ನಿಂದ ಹೊರ ಹೋಗೋದಕ್ಕೆ ಮನಸ್ಸು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡಬಾರ್ದು ಅನ್ನುವಂಥ ನಿಷೇಧವನ್ನ ಹೇರಲಾಗಿದೆ. ಅದರ ಜೊತೆಗೆ ನ್ಯೂಸ್ ಪೇಪರ್ಗಳನ್ನು ಕೂಡ ಒಳಗಡೆ ಅಲೋ ಮಾಡ್ತಾ ಇಲ್ಲ, ಟಿವಿ ಚಾನೆಲ್ಸ್ಗಳು ಕೂಡ ಇಲ್ಲ. ಅದರ ಜೊತೆಗೇನೆ ಇಂಟರ್ನೆಟ್ ಅನ್ನು ಕೂಡ ಬಳಸಬಾರ್ದು ಅಂತ ಹೇಳಿ ನಿರ್ಬಂಧವನ್ನ ಹೇರಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಹೊರಗೆ ರಾಜಕೀಯ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬಾರ್ದು, ಅವರು ನಮ್ಮೊಟ್ಟಿಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರಕರ್ತರ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ.